ಇನ್ನು ನಮ್ಮ ಲಿವರ್ನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಲಿವರ್ನ ಡಿಟಾಕ್ಸ್ ಮಾಡೋದಕ್ಕೆ ಈ ಪುನರ್ಪುಳಿ ಜ್ಯೂಸ್ ಒಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಅಂತಾನೆ ಹೇಳ್ಬಹುದು. ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ಗಿಡ ಮರಗಳು, ಅವುಗಳ ಎಲೆಗಳು, ಹಣ್ಣು, ಕಾಯಿ, ಹೂವು ಎಲ್ಲವೂ ಕೂಡ ನಮಗೆ ಬೇರೆ ಬೇರೆ ರೀತಿಯ ಔಷಧೀಯ ಗುಣಗಳು ಕೊಡುವಂತವುಗಳಲ್ವಾ. ನಮ್ಮ ಆರೋಗ್ಯದ ಮೇಲೆ ಚಮತ್ಕಾರವನ್ನೇ ಮಾಡ್ತವೆ ಅಂತಾನೆ ಹೇಳಬಹುದು. ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದ್ರಲ್ಲಿ ಇವುಗಳ ಪಾತ್ರ ತುಂಬಾನೇ ಮಹತ್ವದ್ದು ಅಂತಾನೆ ಹೇಳಬಹುದು. ಅಂಥದ್ರಲ್ಲಿ ಒಂದು ಮರದ ಬಗ್ಗೆ ನಾನಿವತ್ತಿಲ್ಲಿ ಹೇಳ್ತಾ ಇರೋದು, ಅಥವಾ ಒಂದು ಹಣ್ಣಿನ ಬಗ್ಗೆ ಹೇಳ್ತಾ ಇರೋದು, ಪುನರ್ಪುಳಿ ಅಥವಾ ಕೋಕಮ್ ಅಂತ ಏನು ಕರಿತೀವಿ, ಇದರ ಬಗ್ಗೆ. ತುಂಬಾನೇ ಔಷಧೀಯ ಗುಣಗಳು ಇರುವಂತಹ ಒಂದು ಹಣ್ಣು ಅಂತಾನೆ ಹೇಳಬಹುದಿದು. ಇದರಿಂದ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗುತ್ತೆ. ಇವತ್ತು ಇದರಿಂದ ಮಾಡುವಂತಹ ಒಂದು ಸಿಂಪಲ್ ಮನೆಮದ್ದು, ಹಾಗೇನೆ ಅದರಿಂದ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಇವಾಗ ಏನು ಬಿಸಿಲು ತುಂಬಾನೇ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ನಮ್ಮ ದೇಹಕ್ಕೆ ತಂಪಾಗುವಂತಹ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಬಳಸಬೇಕು. ಸುಸ್ತು, ಆಯಾಸ ಎಲ್ಲವೂ ಕೂಡ ಜಾಸ್ತಿನೇ ಇರುತ್ತೆ. ಹಾಗೇನೆ ತುಂಬಾ ಬೆವರು ಎಲ್ಲ ಹೋಗೋದ್ರಿಂದ ದೇಹದಲ್ಲಿ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಕೂಡ ಆಗ್ತಿರುತ್ತೆ. ಇವುಗಳನ್ನೆಲ್ಲ ದೂರ ಇಡೋದಕ್ಕೆ ನಾವು ಈ ಕೋಕಮ್ ಜ್ಯೂಸ್ ಅನ್ನ ಕುಡಿಬಹುದು ಅಥವಾ ಪುನರ್ಪುಳಿ ಜ್ಯೂಸ್ ಅನ್ನ ಕುಡಿಬಹುದು. ಇದರಿಂದಾಗಿ ದೇಹಕ್ಕೆ ಎಷ್ಟೇ ಸುಸ್ತು, ಆಯಾಸ ಎಲ್ಲ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ. ದೇಹಕ್ಕೆ ಶಕ್ತಿಯನ್ನ ತುಂಬೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಕೂಡ ತುಂಬಾ ಒಳ್ಳೆಯದಿದು. ಇನ್ನು ನಮ್ಮ ಲಿವರ್ನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಲಿವರ್ನ ಡಿಟಾಕ್ಸ್ ಮಾಡೋದಕ್ಕೆ ಈ ಪುನರ್ಪುಳಿ ಜ್ಯೂಸ್ ಒಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಅಂತಾನೆ ಹೇಳಬಹುದು. ಹಾಗೇನೆ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಹಾಗೇನೆ ಚರ್ಮ ಗ್ಲೋ ಬರೋದಕ್ಕೆ ಎಲ್ಲ ಕೂಡ ತುಂಬಾನೇ ಸಹಾಯ ಆಗುತ್ತಿದ್ದು. ಇನ್ನು ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇರುತ್ತೆ ಅಂಥವರಿಗೆ ಕೂಡ ತುಂಬಾನೇ ಒಳ್ಳೆಯದು. ಜೀರ್ಣ ಸರಾಗವಾಗಿ ಆಗೋದಕ್ಕೆ, ಹಾಗೇನೆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗೋದಕ್ಕೂ ಕೂಡ ನಾವು ಈ 1 ಲೋಟ ಆಗುವಷ್ಟು ಪುನರ್ಪುಳಿ ಜ್ಯೂಸನ್ನು ಕುಡಿಯೋದು ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಯಾರು ಮೂಲವ್ಯಾಧಿ ಅಥವಾ ಪೈಲ್ಸ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ಕೂಡ ತುಂಬಾನೇ ಒಳ್ಳೆಯದು. ಹಾಗೇನೆ ಮಲಬದ್ಧತೆ ಸಮಸ್ಯೆ ಇರೋರಿಗೂ ಕೂಡ ಈ ಕೋಕಮ್ ಜ್ಯೂಸ್ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬಹುದು. ಯಾವಾಗ ಸಿಗುತ್ತೆ ಅಟ್ಲೀಸ್ಟ್ ಆವಾಗ ಕುಡಿಯೋದ್ರಿಂದ ಕೂಡ ಈ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಕೆಲವೊಂದ್ಸರಿ ಆಮಶಂಕೆ ಭೇದಿ ಶುರು ಆಗುತ್ತಲ್ವಾ, ಅದಕ್ಕೆ ಕೂಡ ಒಂದು ಬೆಸ್ಟ್ ಮನೆಮದ್ದಿದು. ಈ ತರ ಮಾಡಿ ಕುಡಿಯೋದ್ರಿಂದ ಆಮಶಂಕೆ ಭೇದಿಯನ್ನ ನಿಲ್ಲಿಸೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಇದ್ರದ್ದು ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ, ಪಿತ್ತದ ಸಮಸ್ಯೆಗೆ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು. ಪಿತ್ತದಿಂದ ತುಂಬಾನೇ ತಲೆನೋವು ಬರ್ತಾ ಇದ್ರೆ, ತಲೆ ಸುತ್ತು, ವಾಂತಿ, ವಾಕರಿಕೆ ಯಾವುದೇ ಇರಲಿ, ಕೆಲವೊಂದ್ಸರಿ ಮೈ ಮೇಲೆ ರ್ಯಾಷಸ್ ತರ ಕೂಡ ಆಗುತ್ತೆ ಅಲ್ವಾ ಪಿತ್ತ ಜಾಸ್ತಿ ಆದಾಗ. ಎಲ್ಲದಕ್ಕೂ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು. ಇವಾಗ ಈ ಪುನರ್ಪುಳಿ ಜ್ಯೂಸನ್ನು ಸಿಂಪಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಕೋಕಮ್ ಅಥವಾ ಪುನರ್ಪುಳಿ ಹಣ್ಣಿನ ಸಿಪ್ಪೆಗಳನ್ನು ತಗೊಳ್ತಾ ಇದ್ದೀನಿ. ಇದು ನಮಗೆ ಹಣ್ಣು ಯಾವಾಗ ಸಿಗುತ್ತೆ ಆವಾಗ ಇದರ ಸಿಪ್ಪೆಗಳನ್ನು ತೆಗೆದು ಒಣಗಿಸಿ ಇಟ್ಕೊಂಡಿರೋದು. ನಾವು ವರ್ಷ ಪೂರ್ತಿ ಬಳಸಬಹುದು ಇದನ್ನ ಈ ತರ ಒಣಗಿಸಿ ಇಟ್ಕೊಂಡು. ನಾನು ಒಣಗಿಸಿರೋ ಸಿಪ್ಪೆನೆ ಒಂದು 5-6 ತಗೊಳ್ತಾ ಇದ್ದೀನಿ. ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ರಾತ್ರಿ ಮಲಗೋದಕ್ಕಿಂತ ಮುಂಚೆನೆ 1 ಲೋಟ ಆಗುವಷ್ಟು ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಳ್ಬೇಕು. ಬೆಳಿಗ್ಗೆ ಏಳೋಷ್ಟರಲ್ಲಿ ಇದು ಚೆನ್ನಾಗಿ ನೆಂದಿರುತ್ತೆ. ಇದು ಸರಿಯಾಗಿ ನೆಂದಿರೋದನ್ನ ಸೋಸ್ಕೊಂಡು ನಾವು ಹೀಗೇನೆ ಕುಡಿಬಹುದು. ಬೇಕಂದ್ರೆ ಖಾಲಿ ಹೊಟ್ಟೆಗೆ ಕುಡಿಬಹುದು. ಪಿತ್ತ, ಗ್ಯಾಸ್ಟ್ರಿಕ್ ಎಲ್ಲ ದೂರ ಮಾಡೋದಕ್ಕೆ ನಾವು ಇದನ್ನ ಖಾಲಿ ಹೊಟ್ಟೆಗೆ ಕುಡಿಯೋದು ತುಂಬಾನೇ ಸಹಾಯ ಆಗುತ್ತೆ. ಹೀಗೇನೆ ಬೇಕಂದ್ರೆ ಕುಡಿಬಹುದು. ಇಲ್ಲ ಆದ್ರೆ ಇದಕ್ಕೆ 1 ಚಮಚ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಸೇರಿಸ್ಕೊಳ್ತಾ ಇರೋದು ಜೋನಿ ಬೆಲ್ಲ. ನೀವು ನಾರ್ಮಲ್ ಬೆಲ್ಲವನ್ನ ಕೂಡ ಬೇಕಂದ್ರೆ ಸೇರಿಸ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು. ವಾರದಲ್ಲಿ 1 ಸರಿ ಕುಡಿದ್ರೂ ಕೂಡ ಸಾಕಾಗುತ್ತೆ. ಇಲ್ಲ ಆದರೆ ನಮಗೆ ಯಾವಾಗ ಪಿತ್ತ ಸಮಸ್ಯೆ ಇರುತ್ತೆ ಅಥವಾ ಗ್ಯಾಸ್ಟ್ರಿಕ್ ಎಲ್ಲ ಆಗಿರುತ್ತೆ ಆವಾಗ ಕೂಡ ಕುಡಿಬಹುದು. ನೋಡಿದ್ರಲ್ಲ ಪುನರ್ಪುಳಿ ಜ್ಯೂಸ್ ಹೇಗೆ ಮಾಡೋದು, ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.